ಒಂದೊಂದು ವಿಷಯ ಬಿಟ್ಟು ಅವರಿಗೆ ಹಂಚಿಕೆ ಮಾಡಿ ಮಾತಾಡಲಿಕ್ಕೆ ಹೇಳಿದರೆ, ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ನನ್ನ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿಯೇ ನನಗೆ ವಿಷಯವನ್ನು ಕೊಟ್ಟಿದ್ದಾರೆ. ನಾನು ಲೇಖಕ ಅಲ್ಲ, ಉಪನ್ಯಾಸಕ ಅಲ್ಲ, ಕೇವಲ ಪ್ರಕಾಶಕ ಒಬ್ಬರು. ಪ್ರಕಾಶಕನಿಗೆ ಏನು ಕೊಡಬೇಕು ಅಂದರೆ, ಎಂಥ ಪುಸ್ತಕ ಮಾಡಿದೆಯಾ, ಏನು ಮಾಡಿದೆಯಾ, ಅದು ಹೇಗಿದೆ ಅನ್ನೋ ವಿಷಯವನ್ನೇ ಇಟ್ಕೊಂಡು ನನಗೆ ಬನ್ನಂಜಿಯವರ ಪುಸ್ತಕಗಳ ಬಗ್ಗೆ ವಿಷಯವನ್ನು ಕೊಟ್ಟಿದ್ದಾರೆ. ಬನ್ನಂಜಿಯವರ ಕೃತಿಗಳು ಕನ್ನಡದಲ್ಲಿ 64 ಪುಸ್ತಕಗಳು ಬಂದಿವೆ, ಸಂಸ್ಕೃತದಲ್ಲಿ 24 ಪುಸ್ತಕಗಳು ಬಂದಿವೆ. ಈ ವಿದ್ವತ್ ತುಂಬಿರ್ತಕ್ಕಂತಹ ಪುಸ್ತಕಗಳನ್ನು ಓದಿದಾಗ, ಅವರಲ್ಲಿ ವಿಷಯಗಳನ್ನು ತಿಳ್ಕೊಂಡಾಗ ಬನ್ನಂಜಿಯವರಿಗೆ ನನಗನ್ಸದ ಜ್ಞಾನಸಾಗರ ಅಂತ ಒಂದು ಪದವಿಯನ್ನು ಕೊಡಬಹುದು. ಈ ಜ್ಞಾನಸಾಗರ ಅಂತಂದ್ರೆ ಸಾಗರಕ್ಕೆ ಇತಿಮಿತಿಗಳಂತೂ ಇಲ್ಲ, ಬನ್ನಂಜಿಯವರ ಜ್ಞಾನಕ್ಕೂ ಇತಿಮಿತಿಗಳೇ ಇಲ್ಲ. ಭಗವದ್ಗೀತೆ ತಗೊಳ್ಳಿ, ಉಪನ್ಯಾಸ ತಗೊಳ್ಳಿ, ವೇದಗಳನ್ನು ತಗೊಳ್ಳಿ, ರಾಮ ಜೀವನ ಚರಿತ್ರೆ, ರಾಮನ ಉದ್ದೇಶ ತಿಳ್ಕೊಳ್ಳಿ, ಕೃಷ್ಣನ ಬಗ್ಗೆ ತಿಳ್ಕೊಳ್ಳಿ, ಇಂಥ ವಿಷಯದ ಬಗ್ಗೆ ಅವರು ಬರಲಿಲ್ಲವೋ ಇಲ್ಲವೋ ಅನ್ನೋದನ್ನ ಕಲ್ಪನೆ ಮಾಡಲಿಕ್ಕೆ ಆಗುದಿಲ್ಲ. ಅವರ ಜೀವನದಲ್ಲಿ ಇವುಗಳನ್ನು ಬರೀಲಿಕ್ಕೆ ಎಷ್ಟು ದಿನಗಳನ್ನ, ಎಷ್ಟು ವೇಳೆಯಿಂದ, ಎಷ್ಟು ಅಧ್ಯಯನ ಮಾಡಬಹುದು ಅನ್ನೋದನ್ನ ನಾವು ಕಲ್ಪನೆ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ಹೇಳಿದವರಿಗೆ ಜ್ಞಾನ ಸಾಗರ ಅಂತ. ಸಾಗರದಲ್ಲಿ ಎಲ್ಲ ಹುಡುಕಿದೆ. ನಿಮ್ಗೆ ಹುಡುಗಿದ್ರೆ ಮೂತ್ರ ಹಂತಗಳು ಸಿಗ್ತದೆ, ಬೇರೆ ಕೆಲಸಗಳು ಸಿಗ್ತದೆ. ಆದರೆ ಎಂದಿಗೂ ಕೂಡ ಸಾಗರದ ತನವನ್ನ ಇಂಥ ವಿಜ್ಞಾನದಲ್ಲಿ ಕೂಡ ಅದರ ಆಳ ಅಂದವನ್ನು ಇವತ್ತಿಗೂ ಯಾರು ಕಂಡುಹಿಡಿಯಲಿಕ್ಕಾಗಲಿಲ್ಲ. ಹಾಗಾಗಿ ಬನ್ನಂಜಿಯವರ ಸಾಹಿತ್ಯ, ಜೀವನ, ಅವರ ವಿಷಯಗಳ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಇಷ್ಟು ಡುಕ್ಕಿ ಹೊತ್ತು ಕೂಡ ಇನ್ನೂ ಅವರನ್ನು ಹಿಡಿಲಿಕ್ಕಾಗಿಲ್ಲ, ಆ ಜ್ಞಾನವನ್ನು ಕಂಡುಕೊಳ್ಳಿಕ್ಕಾಗ್ತಿಲ್ಲ. ಇದು ಬನ್ನಂಜಿಯವರ ವಿಶಿಷ್ಟವಾದ ವಿಷಯ. ಈಗ ಬನ್ನಂಜಿಯವರು ಬರೇ ಕಾದಂಬರಿ, ವಿಮರ್ಶೆ ಇವುಗಳನ್ನು ಮಾತ್ರ ಬರಲಿಲ್ಲ. ಅವರು ವಿಷ್ಣು ಸಹಸ್ರನಾಮವನ್ನ ಒಂದೊಂದು ಶಬ್ದಕ್ಕೆ ಒಂದೊಂದು ಅರ್ಥವನ್ನು ಕೊಟ್ಟು, ಈ ಅರ್ಥ ಈ ವಿಷ್ಣು ಸಹಸ್ರನಾಮದಲ್ಲೇ ಯಾಕೆ ಬಂದಿದೆ, ಇದರ ಮೂಲ ಅರ್ಥ ಏನು, ವಿಷ್ಣು ಸಹಸ್ರನಾಮವನ್ನು ತೆಗೆದುಕೊಂಡು ಹಾಕೊಂಡು ಬೇರೆ ಹಾಕೊಂಡು ನಾವು ಕೇಳ್ತೀವಿ, ಏನೋ ಬೇರೆ ಗೊತ್ತಾಗಲಿ, ಪಾಪ ದೇವರು ಏನು ಕೇಳ್ತಾ ಇದ್ದಾನೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಾವು ಹೇಳ್ತಕ್ಕಂಥ ದೇವರ ಸ್ತುತಿಯಲ್ಲಿ ಏನು ಅರ್ಥ ಅಡಗಿದೆ ಎಂಬುದನ್ನ ಜನಸಾಮಾನ್ಯರಿಗೂ ತಿಳಿಲಿ ಅಂತ ಅಂದ್ಕೊಂಡು ವಿಶೇಷ ಅಧ್ಯಯನ ಮಾಡಿ ಆ ವಿಷ್ಣು ಸಹಸ್ರನಾಮದ ಪ್ರತಿ ಶಬ್ದಕ್ಕೂ ಯೋಗ್ಯವಾಗಿರ್ತಕ್ಕಂಥ ಅರ್ಥಗಳನ್ನು ಒಂದು ಪುಸ್ತಕವನ್ನ ಬನ್ನಂಜಿಯವರಿಂದ ತೆಗೆದುಕೊಂಡು, ಇಷ್ಟೇ ಅಲ್ಲ, ಬನ್ನಂಜಿ ಗೋವಿಂದ ಒಂದು ವಿಶಿಷ್ಟವಾದ ಪುಸ್ತಕ ಇದೆ. ಬಹಳ ಜನ ನೋಡಿರ್ಬೋದು, ಕೇಳಿದ್ರು ಗೊತ್ತಿಲ್ಲ ನನಗೆ. ಅದು ಅಂಕೆಯಲ್ಲಿ ಅಧ್ಯಾತ್ಮ. ನೋಡಿ, ಅಂಕೆಯಲ್ಲಿ ಅಧ್ಯಾತ್ಮ ಅಂದ್ರೆ ಯಾವ ಅಕ್ಷರದಲ್ಲಿ ಯಾವ ಅಧ್ಯಾತ್ಮ, ಯಾವ ಪುಟ್ಟ ಅಡಿಗೆ ಎಂಬುದನ್ನ ಅವರೊಂದು ಚಿಕ್ಕ ಪುಸ್ತಕದಲ್ಲಿ ಅದನ್ನು ಬರೆಸ್ಕೊಟ್ರು. ಅದನ್ನು ನೋಡಿದ್ರೆ ಮನಸ್ಸು, ಈ ಅಂಕಿಗಳಲ್ಲಿ ಕೂಡ ಏನು ಅಡಗಿದೆಯಾ, ನಾವು 1, 2, 3, 4 ಹೇಳ್ತೇವೆ. ಹಾಗಾದ್ರೆ ಏನು ಅಡಗಿದೆ, ಏನು ಅಡಗಿದೆ ಬೇಕಾದ್ರೆ ನೀವು ಬನ್ನಂಜಿ ಬರುತ್ತೆ ಆದರೆ ಆ ಪುಸ್ತಕವನ್ನೇ ಓದಿ ನೀವು ತಿಳ್ಕೋಬೇಕು. ನಾನು ಬನ್ನಂಜಿ ಗೋವಿಂದಾಚಾರ್ಯ ಪುಸ್ತಕದ ಬಗ್ಗೆ ನೀವು ಹೇಳ್ಬೇಕಾದ್ರೆ ಅವ್ರಿಗೆ ಯಾವ್ದು ಓದಬೇಕು, ಯಾವ್ದು ಬಿಡಬೇಕು ಅಂತ ನಿಮಗೆ ವಿಶೇಷವಾಗಿ ಮನಸ್ಸಿಗೆ ಇದಾಗಬಹುದು. ನೀವು ಯಾವುದೇ ಪುಸ್ತಕ ತಗೊಳ್ಳಿ, ಯಾವುದೇ ಪುಸ್ತಕ ಓದಿ, ನಿಮಗೆ ಒಂದು ಸ್ವಲ್ಪ ನಿಮಗೆ ಜ್ಞಾನಕ್ಕೆ, ಮನಸ್ಸಿಗೆ ಅವ್ರ ವಿಷಯಗಳು ನೇರವಾಗಿ ಮುಟ್ತದೆ. ಅಂತ ಸಾಹಿತ್ಯ ಅವರಲ್ಲಿದೆ. ಕನ್ನಡ ಆಗಲಿ, ಸಂಸ್ಕೃತ ಆಗಲಿ, ಯಾವುದೋ ಆಗಲಿ. ನೋಡಿ, ಇವ್ರ ಪ್ರಭಾವ ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ. ಇವ್ರ ವಿದ್ವತ್ತನ್ನ, ಇವರಲ್ಲಿರ್ತಕ್ಕಂಥ ಸಂಸ್ಕೃತ ಮೇಲಿಕ್ಕೆ ಅಮೆರಿಕಾದಿಂದಲೇ ಒಬ್ಬರು ಬಂದರು. ಅಮೆರಿಕಾದಿಂದ ಬಂದು ಇಲ್ಲಿ ಸಂಸ್ಕೃತವನ್ನು ಕಲಿತು ಇವರಿಂದ ಪಾಠಪುಸ್ತಕಗಳೆಲ್ಲ ಪಡೆದು ಅವ್ರು ಸುಮ್ಮನೆ ಹೋಗಲಿಲ್ಲ. ಅವ್ರು ತಮ್ಮ ದೇಶಕ್ಕೆ ಹೋಗಿ ಇವರಿಂದ ಕಲಿತಕ್ಕಂಥ ವಿದ್ಯತ್ತನ್ನ ತಮ್ಮ ಬಳಗದಲ್ಲಿ, ತಮ್ಮ ಜನರಿಗೂ ಕೂಡ ನೋಡಿ, ಈ ಸಂಸ್ಕೃತದಲ್ಲಿ ಮಾಡಿ ಇಂತಹ ಭಾರತದ ಇಂಥ ಸತ್ವ ಇದೆ, ಇಂಥ ಬಂಗಾರದ ಗುಣಗಳಿದೆ, ಇದು ನೀವು ತಿಳ್ಕೊಂಡ್ರೆ ಜನರಿಗೂ ಕೂಡ
ಹೇಳ್ಕೊಟ್ರು. ಈಗ ಬನ್ನಂಜೆ ಗೋವಿಂದಾಚಾರ್ಯರ ಈ ತಂಬು ತೋಟದ ಕಾರ್ಯಕ್ರಮವನ್ನು ಅಕ್ಕ ಕರ್ನಾಟಕಕ್ಕೆ ಮಾತ್ರ ಮಿತಿ ಇರಲಿಲ್ಲ. ಬರೀ ಕರ್ನಾಟಕ ಅಲ್ಲ, ಮಹಾರಾಷ್ಟ್ರ ಅಲ್ಲ, ಗುಜರಾತ್ ಅಲ್ಲ, ಏನಲ್ಲ, ಇಡೀ ವಿಶ್ವಕ್ಕೆ ಇದನ್ನ ಮಾದರಿಯಾಗಿ ಅವರು ಕೊಡ್ತಾ ಇದ್ದಾರೆ. ಅಂದ್ರೆ ವಿಶ್ವಜ್ಞಾನಿ ಅಂತಲೂ ಕೂಡ ನಾವು ಕರಿಬಹುದು, ವಿಶ್ವ ಅಂತಲೂ ನಾವು ಕರಿಬಹುದು. ಈಗ ಒಬ್ಬ ವ್ಯಕ್ತಿಯನ್ನ ಇಡೀ ಪ್ರಪಂಚವೇ ಅದ್ದುಕೊಳ್ತಾ ಇದ್ದಾಗ ನಾವು ಅಂತ ವ್ಯಕ್ತಿ ಹುಟ್ಟಿರ್ತಕ್ಕಂಥ, ಅಂತ ವ್ಯಕ್ತಿ ನಡೆದಿರ್ತಕ್ಕಂಥ, ಅಂತ ವ್ಯಕ್ತಿ ಬಂದಿರ್ತಕ್ಕಂಥ ಜಾಗದಲ್ಲಿ ನಾವೆಲ್ಲ ಎಲ್ಲಿ ಅಂದ್ರೆ ನಿಜವಾಗಿ ಕೊಂಡುವಂತರು. ಈ ಕಾರ್ಯಕ್ರಮ ಮಾಡತಕ್ಕಂಥ ಅಕ್ಕನಿಗೆ ನಮಗೆ ಸಾಗರದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಜನಸಂಖ್ಯೆ ಕಮ್ಮಿ ಆದರೂ ಕೂಡ ಅಕ್ಕನ ಮನಸ್ಸು ತುಂಬಾ ದೊಡ್ಡದು. ಅಕ್ಕನ ಉಪನ್ಯಾಸಕ್ಕೆ ಅವರು ಹೇಳ್ತಾ ಇದ್ದಾರೆ, ದಂತೆಯವರೇ ನೀವು ಒಬ್ಬರೇ ಕೂತ್ಕೊಂಡು ಸಾಕು, ನಾವು ಉಪನ್ಯಾಸ ಮಾಡ್ತೀವಿ ಅಂತ. ಇವತ್ತು ಜನಸಂಖ್ಯೆ ಕಮ್ಮಿ ಇದ್ದು ಕೂಡ ಅಕ್ಕ ದೊಡ್ಡ ಮನಸ್ಸು ಮಾಡಿ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಅವ್ರ ಜೊತೆಗೆ ಅವ್ರ ಸಹೋದರನ್ನು ಕರ್ಕೊಂಡು ಬಂದು ಮಲ್ಲೇಶ್ವರ ವೆಂಕಟೇಶ್ವರನ್ನು ಕರ್ಕೊಂಡು ಬಂದು ನಮಗೆ ನಿಜವಾಗೂ ದೊಡ್ಡ ಉಪಕಾರ ಆಗಿದೆ. ಇದರ ಉಪಕಾರ ಸ್ಮರಣೆ ನಮ್ಮಲ್ಲಿ ಯಾವಾಗಲೂ ಇರ್ತದೆ. ಅವ್ರು ನಮ್ಮನ್ನ ಮರಿಬಾರ್ದು, ನಮ್ಮ ಜೊತೆ ಯಾವಾಗಲೂ ಇರಬೇಕು, ನಮ್ಮ ಊರಿಗೆ ಬರಬೇಕು ಅಂತ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ.